ಜಿಲ್ಲೆಯ ಗಾರೆಹಟ್ಟಿ ಮಿಲ್ ಏರಿಯಾದ ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ ಜಿಲ್ಲೆಯಾದ್ಯಂತ ಭಾರೀ ಸಂಚಲನ ಮೂಡಿಸಿದೆ. ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದ ಅರ್ಚನಾ ಎಂಬ ಮಹಿಳೆ ಸುಮಾರು 20ಕ್ಕೂ ಹೆಚ್ಚು ಮಾತ್ರೆಗಳನ್ನು ಸೇವಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅರ್ಚನಾ ಅವರನ್ನು ಗಂಭೀರ ಸ್ಥಿತಿಯಲ್ಲಿ ಪತ್ತೆ ಹಚ್ಚಿದ ಸ್ಥಳೀಯರು ತಕ್ಷಣವೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ದಾಖಲಿಸಿದ್ದಾರೆ. ವೈದ್ಯರ ಪ್ರಕಾರ ಅವರ ಆರೋಗ್ಯ ಸ್ಥಿತಿ ಇನ್ನೂ ಗಂಭೀರವಾಗಿದ್ದು ನಿಗಾವಹಿಸಲಾಗಿದೆ. ಮುಖ್ಯ ಶಿಕ್ಷಕಿ ವಿರುದ್ಧ ಗಂಭೀರ ಆರೋಪಗಳ ಸುರಿಮಳೆ. ಶಾಲೆಯ ಮುಖ್ಯ ಶಿಕ್ಷಕಿ ಸರಸ್ವತಿ ವಿರುದ್ಧ ಅರ್ಚನಾ ಮತ್ತು ಅವರ ಕುಟುಂಬ ಸದಸ್ಯರು ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಮಧ್ಯಾಹ್ನ ಊಟದಲ್ಲಿ ಅಕ್ರಮವ, ಶಾಲಾ ಮಕ್ಕಳಿಗೆ ಕೊಳೆತ ತರಕಾರಿ ಹಾಗೂ ಹಣ್ಣುಗಳನ್ನು ತರಲಾಗುತ್ತಿತ್ತು ಎನ್ನುವ ಆರೋಪ ಕೇಳಿಬಂದಿದೆ. ಈ ಅಕ್ರಮದ ಬಗ್ಗೆ ಅರ್ಚನಾ ವಿಡಿಯೋ ದಾಖಲಿಸಿದ್ದರಿಂದ ಅವರ ಮೇಲೆ ಒತ್ತಡ ಹೇರಲಾಗುತ್ತಿತ್ತು ಎಂಬ ಆರೋಪ. 25,000 ರೂಪಾಯಿ ಲಂಚದ ಆರೋಪ. ಕೆಲಸ ಖಾಯಂ ಮಾಡುವ ನೆಪದಲ್ಲಿ ಸರಸ್ವತಿಯವರು ಅರ್ಚನಾಳಿಂದ 25,000 ಹಣ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಅರ್ಚನಾಳನ್ನು ಪದೇ ಪದೇ ಅವಮಾನಿಸಿ, ಅವಾಚ್ಯವಾಗಿ ನಿಂದಿಸಿ, ಸಂಶಯದ ದೃಷ್ಟಿಯಿಂದ ನೋಡಲಾಗುತ್ತಿತ್ತು ಎಂದು ಕುಟುಂಬಸ್ಥರು ದೂರಿದ್ದಾರೆ. ಶಾಲಾ ಮಕ್ಕಳನ್ನೇ ಮಾಹಿತಿ ಕಲೆ ಹಾಕಲು ಬಳಸುತ್ತಿದ್ದರು ಎಂಬ ಆರೋಪ ಕೂಡ ಪ್ರಕರಣಕ್ಕೆ ಮತ್ತಷ್ಟು ತೀವ್ರತೆ ನೀಡಿದೆ. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ತಾಯಿ ಗಂಗಮ್ಮ ಕಣ್ಣೀರು. ಅರ್ಚನಾಳ ತಾಯಿ ಗಂಗಮ್ಮ ಮಾತನಾಡಿ, ನನ್ನ ಮಗಳಿಗೆ ನಿರಂತರವಾಗಿ ಕಿರುಕುಳ ನೀಡಲಾಗುತ್ತಿತ್ತು. ಅವಳ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು. ತಪ್ಪಿಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರಂದಿಸಿದರು. ಭಾರಿ ಸಮಸ್ಯೆ ಮಾಡ್ತಿದ್ದಾರೆ. ನಮಗೆ ಸುಮ್ಮನೆ ಕಳ್ತನ ಆರೋಪ ಮಾಡ್ತಾರೆ. ಎಲ್ಲ BO ಆಫೀಸಿಗೆ, DDP ಆಫೀಸಿಗೆಲ್ಲ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಒಬ್ಬರು ಬಂದು ವಿಚಾರಿಸಿಲ್ಲ, ಏನಿಲ್ಲ. ಸುಮ್ಮನೆ ಎಲ್ಲ ಹಿರಿದರಿಗೆ ಎದೆ ಒಳಗೆ ಏನೇನೋ ಇಟ್ಕೊಂಡು ಬಿಡ್ತಾರಂತ ಈ ಬಟ್ಟೆ ಬಿತ್ತಿ ನೋಡೋದು. ಸುಮ್ಮನೆ ಮಕ್ಕಳು ನಮ್ಮನ್ನು ಕಾಯಕ್ಕೆ ಇಡೋದು, ಅಡುಗೆ ಮನೆಗೆಲ್ಲ ಮಕ್ಕಳನ್ನ ಎಂಕವರಿ ಮಾಡೋಕ್ಕೆ ಬಿಡೋದು. ನಮ್ಮನ್ನು ಪಾಠನೇ ಮಾಡಲ್ಲ, ಕೊಡ್ತಾರೆ, ತರಕಾರಿ ತರ್ತಾರೆ. ಯಾಕೆ ಹಿಂಗೆ ತಂದಿದ್ದೀರಾ ಮೇಡಮ್ ಅಂತ ಕೇಳಿದರೆ ನನ್ನಿಷ್ಟ, ನಾನೇ ತಂದು ಕೊಡ್ತೀನಿ, ಅದ್ರಾಗೆ ಮಾಡ್ರಿ, ಬಗಳ್ರಿ ಅಂತ ಬೈತಾರೆ. ನಮಗೆ ಏಕವಚನದಿಂದ ಮಾತಾಡ್ತಾರೆ. ಯಾವ ಸ್ಕೂಲಲ್ಲಿ ಕೆಲಸ ಮಾಡೋದಮ್ಮ? ಹೆಡ್ ಮೇಸ್ಟರ್ ಹೆಸರು, ನಿಮ್ಮ ಹೆಸರೇನು? ನನ್ನ ಹೆಸರು ಅರ್ಚನಾ ಅಂತ. ಅಡುಗೆ ಸಹಾಯಕಿ ನಾನು. ಎಲ್ಲಿ ಕೆಲಸ ಮಾಡ್ತೀರಿ? ಬಿಸಿ ಊಟ ಅಡುಗೆ ಸಹಾಯಕಿ. ಯಾವ ಊರು? ಚಿತ್ರದುರ್ಗ, ಅಕ್ಸನ್ಕಲ್ಲು. ಗೌರ್ಮೆಂಟ್ ಸ್ಕೂಲಲ್ಲ? ಗೌರ್ಮೆಂಟ್ ಶಾಲೆಯಲ್ಲಿ. ಹೆಡ್ ಮೇಸ್ಟರ್ ಹೆಸರೇನಮ್ಮ? ಹೆಡ್ ಮೇಡಮ್ ಹೆಸರು ಸರಸ್ವತಿ ಅಂತ. ಯಾಕೆ ಏನು ಸಮಸ್ಯೆ ಮಾಡ್ತಾರೆ? ಅವರೇ ನಮಗೆ ತುಂಬ ಟಾರ್ಚರ್ ಮಾಡೋದು. ಕೊಡ್ತಿರೋ ಹಣ್ಣು ತರಕಾರಿ ತರ್ತಾರೆ. ಯಾಕೆ ತರಕಾರಿ ತರ್ತೀನಿ ಅಂದರೆ ನನ್ನ ಇಷ್ಟ, ನಾನೇನು ತಂದಕ್ಕೇನು ಅದನ್ನಷ್ಟೇ ಮಾಡಬೇಕಂತ ಬೈತಾರೆ. 4,500 ರೂಪಾಯಿ ಸಂಬಳ. ನಮಗೆ ಕೆಲಸಕ್ಕೆ ಸೇರಿಸ್ಕೊಂತೀನಿ ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡು ಕೆಲಸದ ಆಸೆ ತೋರಿಸಿ ಸುಮ್ಮನೆ ಇವಾಗ ಹೆಂಗೆ ಬೇಕು ಹಂಗೆ ಬೈತಾರೆ. ಮಕ್ಕಳನ್ನ ಹತ್ರ ಎಲ್ಲ ಕೆಟ್ಟ ಮಾತಾಡ್ಸುತ್ತಾರೆ. ಎಷ್ಟು ದುಡ್ಡು ಕೊಟ್ಟಿದ್ರಿ ಅವ್ರಿಗೆ? ಅವ್ರಿಗೆ ದುಡ್ಡು ಕೊಟ್ಟಿದ್ದೆ 25,000 ರೂಪಾಯಿ ಮೇಲೆ ಕೊಟ್ಟಿದ್ದೆ. ಈಗೇನು ಹೇಳ್ತಾರೆ? ಇವಾಗ ಏನು ಮಾಡೋದು? ಮುಂಚೆ ಇವಾಗ ಬೇರೆ ಏರಿಯಾದಿಂದ ಬರ್ತೀನಿ, ನೀನು ತೆಗ್ದಕ್ಕೆ ಬೇರೆ ಸೇರಿಸ್ಕೊಂತೀವಿ ಅಂತ ಹೇಳ್ತಾರೆ. ಹಂಗೆ ಹೆದರ್ಸ್ಬಿಟ್ಟು ದುಡ್ಡು ಇಸ್ಕೊಂಡಿದ್ರೆ 25,000 ಇಸ್ಕೊಂಡಿದ್ರು ಸೇರಿಸ್ಕೊಳಕ್ಕೆ. ಹೆಂಗೆ ಕೊಟ್ಟಿದ್ರು ದುಡ್ಡನ್ನ? ದುಡ್ಡು ಕ್ಯಾಶ್ ಕೊಟ್ಟಿದ್ರಾ, ಫೋನ್ ಪೇ ಮಾಡಿದ್ರಾ, ಬ್ಯಾಂಕಿಗೆ ಹಾಕಿದ್ರಾ? ಕ್ಯಾಶ್ ಕೊಟ್ಟಿದ್ರಾ? ಎಷ್ಟು ಮಾತ್ರ? 25. ಯಾಕೆ ದೊಡ್ಡ ಗಮನಕ್ಕೆ ತರಬಹುದಲ್ಲ? ಹಿರಿಯ ಅಧಿಕಾರಿಗಳು ಎಲ್ಲ 3 ತಿಂಗಳಿಂದ ಎಲ್ಲರ ಗಮನಕ್ಕೆ ತಂದಿದ್ದಾಗಿತ್ತು. ಆದರೂ ಕೂಡ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಈಗ ಏನಾಗಬೇಕಮ್ಮ? ಈಗ ಏನಾಗ್ಬೋದು ಸರ್? ಏನು ಒಳ್ಳೆ ನ್ಯಾಯ ದೊರಕಿಸಿ. ನನಗೆ ಯಾಕೆ ಜೀವನದ ಮೇಲೆ ಆಸೆ ನಿಂತಂಗಾಗೈತೆ. ನೀವು ಅವ್ರಿಗೆ ಬೈತಿದ್ರಿ, ಅವಾಚ್ಯವಾಗಿ ಬೈತಿದ್ರಿ. ಸುಳ್ಳು, ಇದೆಲ್ಲ ಸುಳ್ಳು. ನಾನು ಪ್ರತಿ ದಿವಸ ಇಲ್ಲಿ ನೋಡ್ರಿ, ಇವತ್ತು ಕೂಡ ನಮ್ಮ MDM ಡೈರೆಕ್ಟ್ರಿಗೆ ಡೈಲಿ ನಾವು ತಂದಿರೋ ತರಕಾರಿ ಹಣ್ಣು ವಾಟ್ಸಪ್ಗೆ ಹಾಕ್ತೀವಿ. ಇವತ್ತೊಂದು ನೋಡ್ರಿ, ಎಲ್ಲರೂ ಹಾಕ್ತಾರೆ, ನಾವು ಅಷ್ಟೇ ಅಲ್ಲ, ಎಲ್ಲರೂ ಹಾಕ್ತಾರೆ ನೋಡ್ರಿ. ನಾನು ಹಾಕಿದ್ದೀನಿ ನೋಡ್ರಿ, ಇಲ್ಲಿ ನೋಡ್ರಿ, ಇವತ್ತು ತಂದಿರೋ ಹಣ್ಣು ಎಲ್ಲ ನಾನು ವಾಟ್ಸಪ್ಪಿಗೆ ಹಾಕಿದ್ದೀನಿ ನೋಡ್ರಿ. ಡೇಟ್ ನೋಡ್ರಿ ಮೇಲೆ. ಪ್ರತಿ ದಿವಸ ನಾವು ಡೇಟ್ ವೈಸ್ ಆಗಿಲ್ಲ ನೋಡಿ. ನಮ್ಮ MDM ಡೈರೆಕ್ಟ್ರಿಗೆ ವಾಟ್ಸಪ್ ಹಾಕ್ತೀವಿ, ನಾವಷ್ಟೇ ಅಲ್ಲ ಎಲ್ಲರೂ ಹಾಕ್ತೀವಿ. ಇದು ನಮ್ಮ ಸ್ಕೂಲಲ್ಲಿ ಕ್ವಿಝಲ್ಲಿ ಗೆದ್ದಿದ್ರು ಹುಡುಗರು, ಅದನ್ನು ವಾಟ್ಸಪ್ಗೆ ಹಾಕಿದ್ದೀವಿ. ಇದೆಲ್ಲ ನಾವು ಒಳ್ಳೆ ತಂದಿರೋದೆಲ್ಲ ಡೈಲಿ ಹಾಕ್ತೀವಿ ನೋಡ್ರಿ. ಈಗ ಅವ್ರಿಗೆ ಕೆಲಸ ಕೊಡಿಸ್ತೀವಿ ಅಂತ ತಾವು 25,000 ರೂಪಾಯಿ ಹಣ ಇಸ್ಕೊಂಡಿದ್ರಂತೆ. ಸುಳ್ಳು ಸಹ, ಇದೆಲ್ಲ ಸುಳ್ಳು. ಇದೇನಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಸರಸ್ವತಿ. ಯಾವ ಸ್ಕೂಲು? GHPS ಮಿಲ್ ಏರಿಯಾ, ಗಾರೆಹಟ್ಟಿ ರಸ್ತೆ. ವರದಿ ಪ್ರೇಮ್.
ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.